ನಮ್ಮ ಪ್ರೀತಿಯ ನನ್ನ ಹಾರ್ಟ್ ಸ್ವೀಟ್ ಹಾರ್ಟ್. ನನಗೆ ಅಪ್ಪು ಜೊತೆಲಿ ಊಟ ಮಾಡ್ಬೇಕಿತ್ತಂತ ಆಸೆ. ಒನಿಡಾ ಟಿವಿ ತಗೊಂಬ, ಅದು ಒಂಥರ ಬಾಲ ತರ ಎಲ್ಲ ಬರ್ತಿತ್ತಲ್ಲ. ಹೂವ ಕಟ್ಟಾಗ್ತಾ ಇದ್ರೆ ಟಿವಿ ಮಹಾಭಾರತ್ ರಾಮಾಯಣ ಮಹಾಭಾರತ ಅಂತ ಸೌಂಡ್ ಬರುತ್ತಲ್ಲ. ನಾವು ಅಜಿತ್ ಅದನ್ನಲ್ಲಿ ಬೆಳೆದು ಅದೇ ಡಿಗ್ರಿ ಡಿಪ್ಲೊಮಾ ಎಲ್ಲ ಅಲ್ಲೇ ಚೆನ್ನಾಗಿ ಕಲ್ತಿದ್ದೀವಿ ನಾವು. ನನ್ನ ತಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ, ಇವತ್ತ ನಾಳೆ ಅಪ್ಪೋರ್ ಜೊತೆ ಕುತ್ಕೊಂಡು ನಿನ್ಗೆ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಅವರೇ ಇಲ್ಲ. ಎಪ್ನೆಲ್ಲ ಕಡ್ಡಿ ತಗೊಂಡೋಗಿ ಫಸ್ಟ್ ಚೂಪ ಮಾಡಿ ಎಲೆಲ್ಲ ಕಿತ್ತಾಕಿ ಕ್ಲೀನ್ ತಗೊಂಡು ಕೊಟ್ಟೆ. ಅದು ಫಸ್ಟ್ ಬಿದ್ದಿದೆ ನನಗೆ. ಗೊಂಬೆ ಇದೆ ಗೊಂಬೆ. ನಿದ್ರೆ ಮಾಡ್ತಿದ್ದೀರಲ್ಲ, ಅವಳ ಜುಟ್ಕು ಇವಳ ಜುಟ್ಕು ಕಟ್ರೆ ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ, ಎಲ್ರಿಗೂ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ Q&A ವಿತ್ ಮೈ ಮಾಮ್ ಅಂಡ್ ಡ್ಯಾಡ್. ಏನೇನ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರಿ. ಅವ್ರ ಲೈಫಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ಕೇಳೋ ಕ್ವಶನ್ಸ್. ಸೊ ನಿಮ್ಮನೆಲ್ಲ ಆರಾಮಾಗಿದ್ದಾರೆ ಅಂತ ಅನ್ಕೊಂಡಿದೀನಿ. ನೀವು ಟೈಮ್ ಸಿಕ್ಕರೆ ನಿಮ್ಮ ಅಪ್ಪ ಅಮ್ಮಗೆ ಈ ಕ್ವಶನ್ಸ್ ಎಲ್ಲ ಕೇಳಿ. ಇಂಟ್ರೊಡ್ಯೂಸ್ ಮಾಡೋಣ. ಹಾಯ್ ಮಮ್ಮಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ. ಹಾಯ್. ಹಾಯ್ ಡ್ಯಾಡಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿನಾ ಇಬ್ರು? ನನ್ ಕ್ವಶನ್ ಸೂಪರ್, ಯಾವಾಗಲೂ ರೆಡಿನೇ. ನಾನು ಕ್ವಶನ್ ಕೇಳ್ತೀನಿ, ನೀವಿಬ್ರು ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು. ಏನು, ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಣ, ನೀವು ಕ್ವಶನ್ಸ್ ಕೇಳ್ತೀರ, ನಾನು ಇವ್ರಿಬ್ರ ಹತ್ರ ಉತ್ತರ ಹೇಳ್ಸೋಣ ಅಂತ ಇದ್ದೆ. ಅದನ್ನ ಇನ್ನೊಂದು ದಿವಸ ಮಾಡ್ತೀನಿ. ಬಟ್ ಇವಾಗ ಲೈಕ್ ನಾರ್ಮಲ್ ಜನರಲ್ ಕ್ವಶನ್ಸ್ ಇದೆ ಎಷ್ಟೊಂದು, ಲೈಕ್ ಅವ್ರ ಪರ್ಸನಲ್ ಲೈಫಲ್ಲಿ ಇದಾಗೋದು. ಆ ಕ್ವಶನ್ಸ್ ನ ಕೇಳ್ತೀನಿ, ಅವರಿಬ್ರು ಏನ್ ಹೇಳ್ತಾರೆ, ಏನ್ ಉತ್ತರ ಕೊಡ್ತಾರೆ, ಎಲ್ಲದೂ ಈ ವಿಡಿಯೋಲಿ ಇರುತ್ತೆ. ಸೊ ಇನ್ನೂ ಯಾರು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸಂಡೇ ಅಂದ್ಬಿಟ್ಟು ಅವನೇ ಕೂರಿಸಿ ಇರೋ ಮಾಡ್ತೀವಿ. ಅವ್ನಿಗೆ ಒಳ್ಳೇದಾಗಲಿ, ನಿಮ್ಗೆ ವಿಶ್ವಾಸ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಅವನಿಗೆ ತೋರಿಸಿ ಅವನು ಮುಂದೆ ಬರೋಕ್ಕೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಮೊದಲನೇ ಕ್ವಶನ್, ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಯಾವುದು? ಅಂದ್ರೆ ಲೈಕ್ ನೀವು ಚಿಕ್ಕ ವಯಸ್ಸಲ್ಲಿ, ನೀವು ಚಿಕ್ಕದಾಗಿದ್ರಲ್ಲ, ಅವಾಗ ನಿಮ್ಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಮೆಮೊರಿ ಯಾವುದು? ಮೆಮೊರಿ ಅಂತಾನೆ ನೆನಪು, ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನ ಮಾಡಿದೆ ಆ ಥರದ್ದು. ಚಿಕ್ಕ ವಯಸ್ಸಿನ ಮೆಮೊರಿ ಅಂತಂದ್ರೆ ನಾವು 3 ಜನ, ನಾನು, ನನ್ನ ತಮ್ಮ, ನನ್ನ ತಂಗಿ ಇದ್ದಿದ್ದ ಲೈಫು. ಅದು ನೆನ್ಸ್ಕೊಂಡ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ನೀವು ನೆನ್ಸ್ಕೊಳಕ್ ಇಷ್ಟಪಡ್ತೀರಂದ್ರೆ ಯಾವುದು? ನೆನ್ಸ್ಕೊಳ್ಳೋದಂದ್ರೆ ಸುಮಾರು ಅಂತೆಲ್ಲ ಆಯ್ತು. ಒಂದು ಖುಷಿಯಾಗಿರೋದು ಯಾವ್ದಾರು? ಈಗ ನೋಡು, ಚಿಕ್ಕ ವಯಸ್ಸಲ್ಲಿ ಇವಾಗ ಒಂದು ಖುಷಿ ಏನಪ್ಪಾ ಅಂದ್ರೆ, ನನಗೆ ನನ್ನ ತಮ್ಮನೇ ನನಗೆ ದೇವರು. ಅವನು ಇವತ್ತು ನಮ್ಮೆಲ್ಲ ಚೆನ್ನಾಗಿ ಖುಷಿ ಇರ್ತಾವನೆ ಅಂದ್ರೆ ಆ ಇದಿದ್ರೆ ನನಗೆ ಅದೇ ಈ ಖುಷಿ ಮರೆಯೋಕ್ಕಾಗದಂಥ ವಿಷಯ ಅಂದರೆ ಅದೇ ನಾನು ಬಿಡಿ ಇದರಲ್ಲಿ ಇದ್ದೀವಿ. ಬೇಕಾದಷ್ಟೇ ಹೇಳಬೇಕು ಅಂದರೆ ಇಲ್ಲಂತಲ್ಲ, ಆದರೆ ಅವನು ಅಂದರೆ ನನಗೆ ಪ್ರಾಣ. ಅವನು ಇದುವರೆಗೂ ಆಯಿತು ಯಾರಿಗೂ ನೋಯಿಸಿಲ್ಲ, ನೋಯಿಸೋಕ್ಕೆ ಹೋಗೋದು ಇಲ್ಲ. ಏನೇ ಆದ್ರೂ ಅಷ್ಟೇ ಡ್ಯಾಡಿ ನಮ್ಮಪ್ಪ ಹೆಂಗಿದಾರೋ ನನ್ನಂತ 5 ಮಿನಿಟ್ ತಿಳ್ಕೊಂಡವರಲ್ಲ, ಅದೇ ನನಗೆ ಭಾಳ ಖುಷಿ. ಚಿಕ್ಕಂದ್ರಿಂದೂ ಅಷ್ಟೇ, ಇವತ್ತಿಗೆ ಅಂತಲ್ಲ. ಅವ್ನು ನಮಗೂ ಅವ್ರಿಗೆ 2 ವರ್ಷ ಡಿಫ್ರೆನ್ಸ್ ಅಷ್ಟೇ. ಆದ್ರೂ ಅವನಿಗಿರೋ ಗೌರವ, ಆ ಪ್ರೀತಿ ವಿಶ್ವಾಸ ನೋಡಿ ನನಗೆ ಭಾಳ ಖುಷಿ. ಅದಂತೂ ಇವಾಗಲ್ಲ, ಮುಂದಕ್ಕೂ ಮರೆಯೋಕ್ಕಾಗದಂಥ ಸನ್ನಿವೇಶ ನನ್ನ ಲೈಫಲ್ಲಿ. ಓಕೆ ಮಮ್ಮಿ, ನಿಂದು ಚೈಲ್ಡ್ಹುಡ್ ಫೇವರೇಟ್ ಒಂದು ಮೆಮೊರಿ ಅಂತ ಅಂದ್ರೆ ಇಷ್ಟ ಆಗಿರೋದು? ನಾನು ಚಿಕ್ಕ ವಯಸ್ಸಲ್ಲಿ ಇದಾಗಿತ್ತು ಅಂತ ಇಷ್ಟ ಆಗಿರೋದೆ ಅದು? ಚಿಕ್ಕ ವಯಸ್ಸಲ್ಲಿ ನಾನು ಮಹಾಭಾರತ ರಾಮಾಯಣ ಟಿವಿ ತರಿಸ್ಕೊಂಡು ಅದನ್ನ ನೋಡಿರೋದೇ ನನ್ನ ಮೆಮೊರಿ. ಅದೇ ತುಂಬಾ ಇಷ್ಟ. ಮಹಾಭಾರತ ರಾಮಾಯಣ ನೋಡಕ್ ಟಿವಿ ತರಿಸ್ಕೊಂಡು, ಅದೇ ನನ್ನ ಚೈಲ್ಡ್ಹುಡ್ ಮೆಮೊರಿ. ಎಲ್ಲಿದ್ದಾಗ? ಅದು ನಾನು ಓದ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸು. ಎಲ್ಲಿ ಓದ್ತಿದ್ದೆ? ಹಾಸ್ಟೆಲ್ ಅಲ್ಲಿ ಓದ್ತಿದ್ದೆ. ಯಾವ ಹಾಸ್ಟೆಲ್? ಅಲ್ಲಿ ಸತ್ಯ ಸಾಯಿ ಬಾಬಾ ಹಾಸ್ಟೆಲ್, ಶ್ರೀರಂಗಪಟ್ಟಣದಲ್ಲಿ. ಓಕೆ, ನೀನ್ ಶ್ರೀರಂಗಪಟ್ಟಣದಲ್ಲಿ ಓದ್ತಾ ಇರ್ಬೇಕಾದ್ರೆ ಹಾಸ್ಟೆಲ್ ಅಲ್ಲಿ ನಾನು ಹೇಳಿ ಅಣ್ಣಗೆ, ಅವ್ರಿಗೆ ನೋಡ್ಕೊಂತಾರಲ್ಲ, ಅವ್ರಿಗೆ ರಾಮಾಯಣ ಮಹಾಭಾರತ ಬರುತ್ತಂತೆ, ಟಿವಿ ತಗೋಬಾಣ ಅಂತ ಒನಿಡಾ ಟಿವಿ ತಗೊಂಬ, ಅದು ಒಂಥರ ಬಾಲ ತರ ಎಲ್ಲ ಬರ್ತಿತ್ತಲ್ಲ, ಅದನ್ನ ಈ ಅಂತ ಅಲ್ಲು ಬಿಟ್ಕೊಡು. ಅದನ್ನ ನೋಡಕ್ ತುಂಬಾ ಇಷ್ಟ ಆಗಿತ್ತು ಅಷ್ಟೇ. ಅದು ಅದೇ ನಂಗೆ ದೊಡ್ಡ ಖುಷಿ ಮೆಮೊರಿ. ಇಬ್ರು ಫಸ್ಟ್ ಕ್ವಶನ್ಗೆ ಉತ್ತರ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ ಅವ್ರ ಚೈಲ್ಡ್ಹುಡ್ ಅಲ್ಲಿ ಏನಾಯ್ತು ಅದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೀವಿಬ್ರು ಹೆಂಗ್ ಸಿಕ್ಕಿದ್ರಿ? ನಾವಿಬ್ರು ಹೆಂಗ್ ಸಿಕ್ತು ಅಂದ್ರೆ, ನಾನು ಸೇಟ್ ಅಂಗಡಿ ಕೆಲಸ ಮಾಡ್ತಾ ಇದ್ದೆ.
ನಾನು ಚಿಕ್ಕಂದ್ರಿಂದ ಸುಮಾರು SLC ವರೆಗೂ ಕೆಲಸ ಮಾಡ್ತಿದ್ದಾಗ ಇದೇ ತುಮಕೂರು ನಮ್ಮ ತಂದೆಯವರ ಅಣ್ಣನ ಮಗಳ ಮದುವೆ ಇತ್ತು. ಅಣ್ಣನ ಮಗಳ ಮದುವೆಗೆ ಹೋದಾಗ ನಮಗೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಮದುವೆ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ನಾವು ಹೋದೋ. ಅಲ್ಲಿ ಹೋದಾಗ ನಮ್ಮ ಪ್ರೀತಿಯ ನನ್ನ ಹಾರ್ಟ್ ಸ್ವೀಟ್ ಹಾರ್ಟ್, ಈ ಕುಲ್ಡ್ ಸ್ವೀಟ್ ಹಾರ್ಟ್ ನಮಗೆ ಗೊತ್ತಿಲ್ಲ. ನಮ್ಮಪ್ಪನೇ ಅವ್ರ ಹೆಸರು ಓಡಾಡ್ತಿದ್ರು ಮದುವೆ ಮೇಲೆ ಗೊತ್ತಲ್ಲ. ಅವ್ರು ಓಡಾಡಿ ಹೆಸರು ನಮ್ಮ ಅಂತ ಕೇಳಿದ್ದಾರೆ. ರೇಣುಕಾ ಅಂತ ತಕ್ಷಣ ಅವ್ರು ರೇಣುಕಾ ಅಂದ ತಕ್ಷಣನೇ ಅವ್ರು ಖುಷಿ ಆಗ್ಬಿಟ್ಟಾರ. ಅವ್ರು ನಮ್ಮ ಮನೆಗೆ ದೇವ್ರು ಬಂದ್ಬಿಟ್ಟೈತಲ್ಲ ಅಂತ. ಬಿಕಾಸ್ ನಮ್ಮ ಇದರಿಂದ ರೇಣುಕಾ ದೇವಿ ಅಂದ್ರೆ ನಮ್ಮ ಮನೆ ಹೆಣ್ಮನೆ ಹೆಂಡೇವರು ಸಿಕ್ಕಾಯ್ತಲ್ಲ ಅನ್ನೋ ಖುಷಿಗೆ ಅವತ್ತು ಮಾತುಕತೆ ಆಗಿ ಇವತ್ತು 27 ವರ್ಷ ಆಯ್ತು. ಈ ಸಿಗರೇಟ್ ಮೇಲೆ ಹೆಂಗಿದೇನೋ ಏನ್ ಬರ್ದಿರ್ತಾರೆ ಸೇರಿದ್ರೆ ಹಾನಿಕರ ಅಂತ, ಆ ಥರದಲ್ಲಿ ಕಿತ್ತಾಡ್ತೀವೋ ಹೊಡೆದಾಡ್ತೀವೋ ಬಿಟ್ಟು ಅವಳು ಬಿಟ್ಟು ನಾನಿರಲ್ಲ, ನಾನು ಬಿಟ್ಟು ಅವಳಿರಲ್ಲ. ಸುಮ್ಮನೆ ಕಚ್ಚಾಡ್ತೀವಿ ಅಷ್ಟೇನೆ. ನೋಡಿದವ್ರು ಜಗಳಾಡ್ತಾರಪ್ಪ ಅಂತಾರೆ. ಇಲ್ಲ, ಅದೆಲ್ಲ ಸುಳ್ಳು. ಆದರೆ ಆ ಪ್ರೀತಿ ವಿಶ್ವಾಸದಲ್ಲಿ ಇವತ್ತಿಗೂ ಅಷ್ಟೇನೆ ಚಿಂದಂತ ಗಂಡು ಮಕ್ಕಳು ಅವಳು ಅಷ್ಟೇನೆ ಚೆನ್ನಾಗಿ ನೋಡ್ಕೊತಾಳೆ. ಯಾರಿಗೂ ತೊಂದರೆ ಮಾಡಿಲ್ಲ. ಚೆನ್ನಾಗಿ ಮನೆಯಲ್ಲಿ ಖುಷಿಯಾಗಿದ್ದೀವಿ. ಅವ ಸಿಕ್ಕಿದ್ದವಳು ರೋಡಲ್ಲಿ ಸಿಕ್ಕಿದ್ದೆ ಅವ್ರಿಗೆ ಸಿಕ್ಕಿದ್ದೆ ಅಂತ ಮೀಟ್ ಹಂಗಲ್ಲ ಹೇಳೋದು. ನಮ್ಮ ಮದ್ವೆಗೆ ಹೋಗಿದ್ವಿ, ನಮ್ ದೊಡ್ಡಮ್ಮನ ಮಗನ ಮದ್ವೆಲಿ. ಆಗ ಇವ್ರಿಗೂ ಅವ್ರಿಗೂ ರಿಲೇಷನ್ ಅಲ್ವಾ. ಇವ್ರ ದೊಡ್ಡಪ್ಪನ ಮಗಳು, ನನ್ ದೊಡ್ಡಮ್ಮನ ಮಗನ್ ಮದ್ವೆ. ಇಬ್ರು ಬಂದಾಗ ಮಾವ ನೋಡ್ಬಿಟ್ಟು ಇಷ್ಟಪಟ್ಕೊಂಡು ಮದ್ವೆ ಫಿಕ್ಸ್ ಮಾಡಿದ್ರು. ಎರಡನೇ ಕ್ವಶನ್ಗೆ ಉತ್ತರ ಕೊಟ್ಟಿದ್ದಾರೆ ಇಬ್ರು. ದಟ್ ವಾಸ್ ನೈಸ್. ಕೇಳಿ ಖುಷಿ ಆಯ್ತು. ಫಸ್ಟ್ ಟೈಮ್ ನಾವೆಲ್ಲ ಕುತ್ಕೊಂಡು ಕೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮ ಹತ್ರ ಯಾವತ್ತಿಗೆ ಏನು ಕೇಳಿಲ್ಲ. ಸೊ ನಾನು ಫಸ್ಟ್ ಹುಟ್ಟಿದಾಗ ನಿಮ್ಮ ಅಭಿಪ್ರಾಯ ಏನಿತ್ತು? ನನಗಂತೂ ಲಾಟ್ರಿ ಎಲ್ಲ ಕೋಟಿ ರೂಪಾಯಿ ಕೊಟ್ಟಂಗಾಯ್ತು. ಇದೇ ಬುಧವಾರ ನೈಟ್ 3:30 ಹುಟ್ಟಿರೋದು ಅವನು. ಅದೇ ಒಂದು ಸಿಂಧುವಳಿಪುರ ಅಂತ ಒಂದು ಅಂಗಡಿ, ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೆವು ನಾವು. ಅವಾಗಿಷ್ಟು ಇದಿರಲಿಲ್ಲ. ನನಗಾಗಿರೋ ಖುಷಿ, ಅವತ್ತಾಗಿರೋ ಖುಷಿ ಇವತ್ತಿಗೂ ಆ ಥರ ಖುಷಿಲಿ ಅವನ ಸೂರ್ಯಗೌಡ ಅಂದರೆ ಅದು ಹುಟ್ಟಿದ್ನಲ್ಲ, ಅಯ್ಯ ಅದು ಬರೀ ಅಂದರೆ ಅಷ್ಟು ಆಸೆ ಇದೆ ನನಗೆ ಇವತ್ತಿಗೂ. ಫಸ್ಟು 3:30 ಗಂಟೆ ರಾತ್ರಿ 4 ಗಂಟೆ ಫೋನ್ ಬಂತು, ಗಂಡು ಮಗು ಆಗೈತೆ ಅಂತ. ಅದೇ 4 ಗಂಟೆಯಲ್ಲಿ ಹೇಳಿದ್ರು. ನಿಮಗ್ ಗೊತ್ತೇ ಇಲ್ಲ, ನಾಳೆಗೆ ಹೇಳಿರೋದು. ನಾಳೆ ಹೊಟ್ಟೆಲಿ ನಮ್ಮಂತೂ ಬಹಳ ಖುಷಿ ಆಯ್ತು. ನಮ್ಮ ಅಮ್ಮನ್ಗೆ ಗೊತ್ತಿಲ್ಲ ಇವನು ಹುಟ್ಟಿರೋದು. ನನ್ನ ಒಬ್ಳು ಬಿಟ್ರೆ. ನಿನ್ನ ಅಭಿಪ್ರಾಯ ಏನಿತ್ತು ನನ್ನ ಅಭಿಪ್ರಾಯ ದೊಡ್ಡ ಟೆನ್ಷನ್ ಪಾರ್ಟಿ. ಇವತ್ತು 11 o'clock ಹೊಟ್ಟೆ ನೋವು ಬಂದಿದ್ದಕ್ಕೆ ನಾಳೆ 3:30ಗೆ ಆಪರೇಷನ್ ಥಿಯೇಟ್ರಿಗೆ ಹೋಗಿರೋದು. ದೊಡ್ಡ ಟೆನ್ಷನ್ ಕೊಟ್ಬಿಟ್ಟು ನೀನು ಹುಟ್ಟಿರೋದು. ನನಗೆ ಯಾರು ಇರ್ಲಿಲ್ಲ. ನಾನು ನಮ್ಮ ಮಾಮ ಮನೆಗೆ ಊಟಕ್ಕೆ ಕರೆದಿದ್ರು. ಅದೇ ಪ್ರೆಗ್ನೆಂಟ್ನ ಕರೀತಾರಲ್ಲ, ಹಂಗೆ ಹೋಗಿದ್ದೆ. ಅಲ್ಲೇನೋ ಊಟ ಮಾಡಿದೆ ಅಷ್ಟೇ, ತಿಂಡಿ ತಿಂದೆ, ಸ್ಟಾರ್ಟ್ ಆಯ್ತು ಹೊಟ್ಟೆ ನೋವು. ಆವಾಗ ಶುರು ಮಾಡಿ ಅಲ್ಲೋಗಿ ಗುಟ್ಟಳ್ಳಿಗೆ ಹೋದ್ರೆ ಅಲ್ಲೇನೋ ಆಗಲ್ಲ, ಬೇಗ ಸೀರಿಯಸ್ ಆಗಿದೆ, KC ಜನರಲ್ ಕರ್ಕೊಂಡೋಗಿ ಅಂದ್ರು. ಆವಾಗ ಅಲ್ಲಿಗೆ ಆಂಬ್ಯುಲೆನ್ಸಲ್ಲಿ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಅಪ್ಪ ಆವಾಗ ಆಗಿದ್ದಕ್ಕೆ ನಾಳೆ ಬೆಳಿಗ್ಗೆ 3:30ಗೆ ಸಿಸರಿನ್ ಮಾಡಿ ನೀನು ಬಂದೆ ಭೂಮಿಗೆ. ಕ್ಯಾವ್ ನನ್ಗೆ ಜ್ಞಾನ ಇಲ್ಲ. ತುಂಬಾ ಖುಷಿ ಆಯ್ತು. ಫಸ್ಟ್ ನೋಡಿದ್ರೆ ನಂಗೆ ಕರ್ಲಿ ಇರಲ್ವಾ, ನಿಂಗೆ ತುಂಬಾ ಕೂದ್ಲಿತ್ತಾ, ನಾನು ಇನ್ನೇನು ನೋಡ್ಲಿಲ್ಲ, ಕೂದ್ಲು ಇತ್ತು. ಇದೇನು ಈ ಮಗು ನನಗೂ ಫಸ್ಟ್ ಟೈಮ್ ಅಲ್ವಾ, ಮಕ್ಳಿಗೆ ಇಷ್ಟೊಂದು ಕೂದ್ಲಿರುತ್ತಾ ಹುಟ್ಟಿದ ತಕ್ಷಣ ಅಂದ್ಬಿಟ್ಟು ಮೆಲ್ಲಿಗೆ ಹಿಂಗ್ ನೋಡಿದೆ. ಪಿಲಿ ಕಣ್ಣು ಎಲ್ಲ ಬಿಟ್ಕೊಂಡು ಗುಬ್ಬಚ್ಚಿ ತರ ಚೆನ್ನಾಗಿದ್ದೆ, ಕೃಷ್ಣ ತರ. ನನಗೇನಪ್ಪ ಅಂದ್ರೆ, ನಾನು ಜಾಸ್ತಿ ಓದಿಲ್ಲ. ಓದಿದ್ರು ಆಸ್ತಿ ನನಗೆ ಏನೂ ಇಲ್ಲ, ಮಾಡುವಿಲ್ಲ, ಏನಿಲ್ಲ. ನನಗೆ ಇವನೇ ಒಂದು ದೊಡ್ಡ ಆಸ್ತಿ, ಕೋಟಿ ಮೇಲೆ ಕೋಟಿ, ಇವನೇ ನನಗೆ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. 1 ಕೋಟಿ ಒಳಗಡೆ ಐತೆ. ಆ 2 ಕೋಟಿ ಮುಂದೆ ನಂದು ಏನೂ ಇಲ್ಲ. ಯಾರು ಏನು ತಗೊಂಡೋಗಲ್ಲ. ಯಾರು ನೀವು ಪ್ರೀತಿ ವಿಶ್ವಾಸ, ಮಕ್ಕಳ ಕಡೆ ಚೆನ್ನಾಗಿ ನೋಡ್ಕೊಂಡು ಆ ಮಕ್ಕಳ ಜೊತೆ ಅಣ್ಣ ತಂದು ಬೆಳೀತಾ ಫ್ರೆಂಡ್ಸ್ ಥರ ಇರಬೇಕು. ನಾವು ಈಗಲೂ ಅಷ್ಟೇನೆ, ಅವನೇನು ಹೇಳ್ತಾರಲ್ಲ ತಲೆ ಬರ್ತೀವಿ. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದಂತಹ ಹಾಬೀಸ್ ಯಾವುದು? ಹಾಬೀಸ್ ಅಂತಂದ್ರೆ ನಾನು ಇದ್ರಲ್ಲಿ ಚೆನ್ನಾಗಿದ್ದೆ ಅಂತ ಚಿಕ್ಕ ವಯಸ್ಸಲ್ಲಿ. ಇವಾಗ ಆಟ ಆಡೋದು, ಓಡೋದು, ಕ್ರಿಕೆಟ್, ಬ್ಯಾಡ್ಮಿಂಟನ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲ ಕಬಡ್ಡಿ. ಯಾವ್ದ್ರಲ್ಲಿ ಚೆನ್ನಾಗಿದೆ? ಒಂದ್ರಲ್ಲಿ ಒಂದು ಕಬಡ್ಡಿ ಚೆನ್ನಾಗಿಲ್ಲ. ಕಬಡ್ಡಿ ಆಡಿ ಒಂದು ಗ್ಲಾಸ್ ಸರ್ಟಿಫಿಕೇಟ್ ಗೆದ್ದಿದ್ದೆ.
ಅವಾಗೆಲ್ಲ ಗಿಫ್ಟ್ ಅದೇ ಪ್ರೈಸ್. ನನಗೂ ಹಾಗೆ ಕೊಡ್ತಿದ್ರು. ನಾನು ಹಾಡು ಹೇಳೋದ್ರಲ್ಲೆಲ್ಲ ಊಟದ ಬಾಕ್ಸ್ ಅದೆಲ್ಲ ಕೊಟ್ಟಿದ್ರು. ಆದ್ರೆ ನಂಜನಗೂಡಲ್ಲಿದ್ದಾಗ, ಅದು ನಂಜನಗೂಡಲ್ಲ, ನಿವೇದಿತ ಸ್ಕೂಲು ತುಮಕೂರಿನಲ್ಲಿ ಹೋದಾಗ ಕಬಡ್ಡಿಲಿ ಲೀಡ್ರ್ ಮಾಡಿದ್ರು. ಅದರಲ್ಲಿ ಆಡ್ಕೊಬರ್ಬೇಕಾದ್ರೆ ಬೈಸ್ ಅಂದರೆ ಸಿಕ್ತದೆ ಆ ಥರ ಇದರಲ್ಲಿ ಗೆದ್ದಿದ್ದು, ಸೆಕೆಂಡ್ ಪ್ರೈಸ್ ಬಂದಿತ್ತು. ಆ ಟೀಮ್ಗೆ ಒಂದು ಸರ್ಟಿಫಿಕೇಟ್ ಅದು ಕೊಟ್ಟಿದ್ರು. ನಿಂದು ಹಾಬಿ ಏನು ಚಿಕ್ಕ ವಯಸ್ಸಲ್ಲಿದ್ದಾಗ? ನನ್ನ ಹಾಬಿ ಹಾಡು ಹೇಳ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಮತ್ತೆ ಸ್ವಿಮ್ಮಿಂಗ್ ಮಾಡ್ತಿದ್ದೆ, ಆಮೇಲೆ ಇದು ಹೂವು ಕಟ್ತಿದ್ದೆ. ಹೂವು ಕಟ್ಟೋದೇ ನಂಗೊಂದು ದೊಡ್ಡ ಹ್ಯಾಬಿ, ಇಷ್ಟ. ಎಷ್ಟು 6 ವರ್ಷನೋ 7 ವರ್ಷನೋ ಆವಾಗಲೇ ಹೂವು ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ದು. ಮತ್ತೆ ಅದೇ ನಿಂಗೆ ಕೇಳು, ಅಣ್ಣ ಅವರು ನಮ್ಮನ್ನ ಸಾಕ್ತಿದ್ರಲ್ಲ, ಅವರು ನೀನು ಹೂವು ಕಟ್ಟೋದು ಕಲ್ತ್ಕೊ, ಬೇಗ ಟಿವಿ ತರ್ತೀನಿ ಅಂದ್ರು. ಆ ಚಾಲೆಂಜ್ಗೋಸ್ಕರನೇ ನಾನೆಲ್ಲ ಕಟ್ಟಿದೆ, ಕಟ್ಟಕ್ ಶುರು ಮಾಡಿದೆ. ಅವಾಗ ಮುಂದೆ ಗುಡ್ಡೆ ಹಾಕೊಂಡ್ಬಿಟ್ಟು ಹೂವು ಕಟ್ಟಕ್ತಾ ಇದ್ರು. ಟಿವಿ ಮಹಾಭಾರತ್, ರಾಮಾಯಣ ಮಹಾಭಾರತ್ ಅಂತ ಸೌಂಡ್ ಬರುತ್ತಲ್ಲ, ಅದು ಕೇಳಕ್ಕೇನೆ ಕುತ್ಕೊಂತ ಇದೆ. ಎಷ್ಟು ಖುಷಿ, ಹ್ಯಾಪಿ, ಕುಣಿತಾ ಇದ್ದೆ ನಾನು. ಅದೇ ನನಗೆ. ಓಕೆ, ಸೊ ಇದು ನಮ್ಮಪ್ಪ ಅಮ್ಮಂದರ ಲೈಕ್ ಹಾಬೀಸ್ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ. ಲೈಕ್ ಲೈಫಲ್ಲಿ ಅಂದರೆ ನೀನು ಏನು ಆಗಬೇಕು ಅಂತ ಇದ್ದೆ, ಅದು ನೀನು ಮಾಡೋಕ್ಕಾಗಿಲ್ಲ? ಅಯ್ಯೋ, ನಾನು ಓದಿ ದೊಡ್ಡ ಕಲೆಕ್ಟ್ರೋ, ಇಂಜಿನಿಯರೋ, ಏನೋ ಡಾಕ್ಟ್ರೋ ಆಗ್ಬೇಕನ್ನಷ್ಟು ಡ್ರೀಮ್ ಇತ್ತು. ನಿಮ್ಮ ಅಜ್ಜಿ ನನ್ನ ಓದಿಸ್ಲಿಲ್ಲ. ಹೆಣ್ಮಕ್ಳು ಓದಿದ್ರೆ ಅಷ್ಟೇ ಇಷ್ಟೇ ಅಂದ್ಬಿಟ್ಟು 7th ವರೆಗೂ ಲಾಸ್ಟ್ ಮಾಡಿಸಿ ಮನೆಗೆ ಕೂರಿಸ್ಬಿಟ್ರು ಅಷ್ಟೇ. ಲಾಸ್ಟ್ ಹಂಗೆಲ್ಲ ಮಾಡ್ಬಿಡಿ ಗೈಸ್, ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಾರೆ ಇವಾಗ. ಈಗಿನ ಜನರೇಷನ್ ಅದಕ್ಕೆ ಅಪ್ಪ, ನಾನು ಓದ್ಲಿಲ್ಲ, ನನ್ನ ಮಕ್ಳು ಓದ್ಬೇಕಂತ ನಾನು ಹಠ ಮಾಡಿ ಓದಿಸಿದ್ದು. ನಂಗೆ ಓದಕ್ಕೆ ಇಷ್ಟ ಇರಲಿಲ್ಲ ಗೈಸ್. ನಿಮ್ಗೆ ಏನಾಗ್ಬೇಕಂತ ಇತ್ತು? ನನಗೆ ಏನಿಲ್ಲ ತಂದೆ, ಆಸೆ ಇರ್ಲಿಲ್ಲ, ಆಸೆನೇ ಇರ್ಲಿಲ್ಲ ಜೀವನದಲ್ಲಿ. ಅಷ್ಟು ನೊಂದು ಉಂಟು. ಅದಕ್ಕೆ ಆಸೆ ಹಿಂಗೆ ಕೂತಿರೋದು. ನಾವು ಕಷ್ಟಪಟ್ಟು ಇವತ್ತಿನ ಜೀವನ ಏನ್ ಮಾಡಿ ಸಾಕಲ್ಲಪ್ಪ, ನಾಳೆ ಏನ್ ನಂಗೆ ಈಗ ಮಕ್ಕಳು ಡಾಕ್ಟರ್ ಆಗ್ಬೇಕು, ನಾನು ಏರೋಪ್ಲೇನ್ ನೋಡಿಸ್ಬೇಕು, ಟೈ ನೋಡಿಸ್ಬೇಕು ಅಂತಾರೆ. ನನ್ಗೆ ಅವಾಗ ಏನಿರ್ಲಿಲ್ಲ. ಇವತ್ತಿನ ಜೀವನ ನಡೀತಾ ನನ್ಗೆ ಅದೇ ಓದಿ ಡಿಗ್ರಿ ತಗೊಂಡಂಗೆ. ಅಂದ್ರೆ ನಮ್ಮಪ್ಪ ಇವತ್ತು ಪ್ರೆಸೆಂಟ್ಗೋಸ್ಕರ ಬದುಕ್ಯಾರ. ಅಂದ್ರೆ ಇವತ್ತು ಅವ್ರು ದುಡಿದ್ರೆ ನಾಳೆ ಊಟ ಆ ಥರ ಇತ್ತು ಮೊನ್ನೆ ಸಿಚುವೇಶನ್ ಎಲ್ಲ. ಅವಾಗ ಏನೇನೋ ಇದೆ. ಸೊ ಆ ಲೈಫ್, ಆ ಸ್ಟೋರೀಸ್ ಎಲ್ಲ ಮುಂದಿನ ದಿನಗಳಲ್ಲಿ ಯಾವಾಗ ಟೈಮ್ ಇದ್ದಾಗ ಲೈಕ್ ಎಲ್ಲರ ಹತ್ರನೂ ಮಾತಾಡಿಸ್ತೀನಿ. ಇವಾಗ ಇಲ್ಲಿ ಏನೇನಿದೆ ಇದನ್ನೆಲ್ಲ ಟಕ ಅಂತ ಹೇಳ್ತಾ ಹೋಗೋಣ, ಓಕೆನಾ? ಯಾವ್ದಾದ್ರು ಒಂದು ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ನ ಫೇಸ್ ಮಾಡಿರ್ತೀಯಲ್ಲ, ಅದರಿಂದ ನೀನು ಇವಾಗ ಇಲ್ಲಿದ್ಯಾ ಇಲ್ಲ ಮುಂದಕ್ಕೆ ಹೋಗ್ತೀಯಾ, ಆ ಥರದ ಏನಿದೆ? ನನ್ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇದೆ. ನಾನು ಏನ್ ಬೇಕಾ ಮಾಡ್ತೀನಿ. ಏನು ಚಾಲೆಂಜಿಂಗ್ ಲೈಕ್ ಏನ್ ಫೇಸ್ ಜೀವನದಲ್ಲಿ ನಾನು ಯಾರಿಗೂ ಡಿಪೆಂಡ್ ಆಗ್ಬಾರ್ದು. ನಾನು ಸ್ವತಂತ್ರವಾಗಿ ಬಾಳ್ಬೇಕು, ಬದುಕಬೇಕು, ನನ್ನ ಕೈಯಲ್ಲಿ ನಾನು ಊಟ ತಿನ್ಬೇಕು. ಅದೇ ನಂದು ಚಾಲೆಂಜಿಂಗ್ ಬದುಕಲ್ಲೇ ನಾನು ಬದುಕಿ ಚೆನ್ನಾಗಿದ್ದೀನಿ. ಅದು ಹ್ಯಾಪಿ. ನಿಮ್ಗೆ? ನಮ್ದು ಏನಿಲ್ಲಪ್ಪ ಚಾಲೆಂಜ್ ಅಂದ್ರೆ ನನ್ನ ಮಕ್ಕಳು ಚೆನ್ನಾಗಿ ಓದಿ ಅವ್ರು ಒಳ್ಳೆ ಒಂದು ಅಪ್ಪ ನಮಗೂ ಇದೆ, ಅದೆಲ್ಲ ಅವ್ರು ಕೇಳಿ. ಹೌದು, ಅದೆಲ್ಲ ಹೇಳಿದ್ದು ನಂದೇ ಇರ್ಲಿ. ನನ್ನ ಆಸೆನೇ ಅವ್ರ ಆಸೆನೆ. ಅವ್ರು ಚೆನ್ನಾಗಾದ್ರೆ ನಾ ಚೆನ್ನಾಗಾದ್ರೆ ಒಂದು ಆಸೆ ಅಷ್ಟೇನೆ. ಅವ್ರಿಬ್ರು ಲೈಫಲ್ಲಿ ದಿನದಂತೆ ಚೆನ್ನಾಗಾಗಬೇಕು. ಡ್ಯಾಡಿ ಹೇಳ್ತಿದ್ರು ನನಗೆ ಅದು ಆಸೆ ಪಡ್ತೀನಿ, ಅದು ಆಗ್ಬೇಕು. ನನ್ನ ಕಡೆಯಿಂದ ಆಸೆ ಅಷ್ಟೇ. ಏನ್ ನನ್ಗೆ ಏನು ಇವಾಗ ಸಾಧಿಸ್ಬೇಕು ಅಲ್ಲ. ನಿಮ್ಗೆ ಚಿಕ್ಕ ವಯಸ್ಸಿಂದ ಏನು ಇರ್ಲಿಲ್ವಾ ಅದರದ್ದು? ಏನು ಅವಾಗಿತ್ತು, ಓದ್ಬೇಕು ಅಂತ 1ರಿಂದ 7th ವರೆಗೂ ಇತ್ತು. ಏನಾರ ಇಂಜಿನಿಯರ್, ಡಾಕ್ಟ್ರು ಎಲ್ಲ ನೋಡಿದ್ರೆ ಖುಷಿ ಆಯ್ತಿತ್ತು. ಅವಾಗ ಓದೋಕ್ಕಷ್ಟು ಶಕ್ತಿ ಇರಲಿಲ್ಲ. ಅಂದರೆ ನಮ್ಮ ಅಪ್ಪ ಓದಿಸೋರು, ನಾವು ಅವ್ರು ಊಟಿಲಿದ್ರು, ನಾವು ನಂಜನಗೂಡಲ್ಲಿದ್ದು. ಆದರೆ ಅವ್ರಿಗೂ ಇಲ್ಲಿದ್ರೆ ತಾನೇ ಗೊತ್ತಾಗೋದು ಹೆಂಗೆ ನನ್ನ ಮಕ್ಕಳು ಹೆಂಗೆ ಅಂತ. ನಾವು ಅಜ್ಜಿ ತಾತನಲ್ಲಿ ಬೆಳೆದು ಅದೇ ಡಿಗ್ರಿ ಡಿಪ್ಲೊಮಾ ಎಲ್ಲ ಅಲ್ಲೇ ಚೆನ್ನಾಗಿ ಕಲ್ತಿದ್ದೀವಿ ನಾವು. ಕಷ್ಟ ಅಂದ್ರೇನು, ಸುಖ ಅಂದ್ರೇನು. ಇವತ್ತಿನ ಮಟ್ಟಿಗೆ ಈ ಥರ ನಾನು, ನನ್ನ ತಮ್ಮ, ನನ್ನ ತಂಗಿ ಈ ಥರ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ತಾತನೇ ಕಾರಣ. ಆ ಇದ್ರ ಮುಂದೆ ಆ ಡಿಗ್ರಿ ಡಿಪ್ಲೊಮಾ ಎಲ್ಲ ವೇಸ್ಟು. ಅವ್ರು ಕಲ್ಸಿರೋ ಒಂದು ಬುದ್ಧಿವಾದ ಒಂದು ಇದರಿಂದ ನಾವು ಓದ್ಕೊಂಡು ಮಾಡ್ಕೊಂಡು ಇವತ್ತು ಈ ಮಟ್ಟಿಗೆ ಇದ್ದೀವಿ ಅಷ್ಟೇ. ಅದು ಹೇಳಿದ್ರೆ ನಾನು ಖುಷಿ ಪಡ್ತೀನಿ. ನಿಮಗೆ ಯಾವ್ದಾದ್ರು ಸೆಲೆಬ್ರಿಟಿ ಜೊತೆ ಊಟ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಯಾರು, ಯಾಕೆ? ಸೆಲೆಬ್ರಿಟಿ ಅನ್ನೋದಕ್ಕಿಂತ ನಮ್ಮನೇಲಿರೋ ಯಾರಿಗೂ ಆ ಸ್ಥಾನದಲ್ಲಿ ಇರ್ತಾರೋ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಆ ಸೆಲೆಬ್ರಿಟಿ ಮುಂದೆ ಯಾವ ಸೆಲೆಬ್ರಿಟಿನೂ ಇಲ್ಲ. ನನಗೆ ಅಪ್ಪು ಜೊತೆಲಿ ನನಗೆ ಸೆಲೆಬ್ರಿಟಿ ಅಂದ್ರೆ ನನ್ನ ತಮ್ಮನೇ. ಅವನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟೋ ಖುಷಿ. ನನಗೆ ಅಪ್ಪು ಜೊತೆಲಿ ಊಟ ಮಾಡ್ಬೇಕಿತ್ತಂತ ಆಸೆ.
ಫೋಟೋ ತೆಗಿಸ್ಕೋಬೇಕು ಅಂತೆಲ್ಲ ಆಸೆ ಇತ್ತು. ನಮ್ಮ ಅಮ್ಮಂಗೆ ನನ್ನ ತಮ್ಮನಿಗೆ ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಅವರು ಫೇವ್ರೆಟ್ ಹೀರೋ. ಅವ್ರು ಇದ್ದಿದ್ರೆ ನಾನು ನನ್ನ ತಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ, ಇವತ್ತ ನಾಳೆ ಅಪ್ಪು ಅವ್ರ ಜೊತೆ ಕೂತ್ಕೊಂಡು ನಿನ್ಗೆ ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಅವರೇ ಇಲ್ಲ. ಒಂದು ಮುತ್ತಿನ ಕಥೆಯ ಹೇಳಿತು. ಓಕೆ, ಗುಡ್, ನೈಸ್ ಒನ್ ಗೈಸ್. ಖುಷಿ ಆಯ್ತು ಈ ಥರದೆಲ್ಲ ಅವರ ಬಾಯಿಂದ ಕೇಳಿ. ಇವಾಗ ನಿಮ್ಗೆ ಇಂಡಿಯಾ ಬಿಟ್ಟು ಬೇರೆ ಎಲ್ಲಿಗಾರು ಹೋಗ್ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಟ್ರಾವೆಲ್ ಮಾಡಕ್ಕೆ ಹೋಗಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಹಿಂಗೆ ಎಲ್ಲಾರ ಅಪರೂಪಕ್ಕೆ ಫ್ಯಾಮಿಲಿ ಜೊತೆ ಯಾವ ಹೊರಗಡೆ ಕೇರಳ, ತಮಿಳ್ನಾಡು, ಯಾವ ದೇಶಕ್ಕೆ ದೇಶ ಬೇಡಪ್ಪ ನಮ್ಗೆ. ಈಗಿರೋ ದೇವಸ್ಥಾನಗಳು ಎಲ್ಲ ಸುತ್ತಕೊಂಡು ಫ್ಯಾಮಿಲಿ ಈ ತರ ಒಂದು ಆಸೆ. ದೇವಸ್ಥಾನಗಳು ಹೋಗಿ ಬರ್ಬೇಕು ಅಂತ ನಂಗೆ ತುಂಬಾ ಆಸೆ. ಆದ್ರೆ ಈಗ ಅದು ನೋಡೋಣ, ಅದೇನು ಟೈಮ್ ಬಂದ್ರೆ ಇವರೆಲ್ಲ ನೋಡಿದ್ರೆ ಒಂದು 50 ಸಲ ಮಾಡ್ತಾನೆ. ಆ ನಂಬಿಕೆ ನನಗೆ 100% ಇದೆ. ಅವ್ನು ಮಾಡಿದ್ರೆ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಐತೆ. ಅದು ಹೇಳಕ್ಕೆ ತುಂಬಾ ಬಹಳ ಖುಷಿ ಪಡ್ತೀನಿ. ನಿನ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ಇದೆ? ನನಗೇನು ಇಲ್ಲ, ಇಂಡಿಯಾದಲ್ಲೇ ಎಲ್ಲ ದೇವರುಗಳು ನಿಮ್ಗೆ ಆಚೆ ದೇಶ ನೋಡ್ಬೇಕಂತ ಇಲ್ವಾ? ಇದೆ, ಎಲ್ಲ ದೇಶ ಸುತ್ತಬೇಕು ಎಲ್ಲ ಇದೆ ನಂಗೆ. ಯಾವ ದೇಶ ಆದ್ರೂ ಓಕೆ, ಎಲ್ಲ ನೋಡ್ಬೇಕಂತ. ಒಂದು ಕೋಟ್ ಇದೆ ಕನ್ನಡದಲ್ಲಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಹಾ, ಇನ್ನೊಂದು ಇಂಟ್ರೆಸ್ಟ್ ಇದೆ ನಂಗೆ, ಸಮುದ್ರದಲ್ಲಿ ಮಧ್ಯದಲ್ಲಿ ಬೋಟಲ್ಲಿ ಹೋಗೋದು ನೋಡ್ಬೇಕು. ಅದು ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಮನೆ ಎಲ್ಲ ಇರುತ್ತಲ್ಲ, ಸಮುದ್ರದ ಮಧ್ಯದಲ್ಲಿ ಐಲ್ಯಾಂಡ್ ಅಲ್ಲಿ ಹೋಗ್ಬೇಕಂತ ಆಸೆ. ಐಲ್ಯಾಂಡ್. ಓಕೆ, ನಿಂಗೆ ಐಲ್ಯಾಂಡ್ ಹೋಗ್ಬೇಕು ಅಂತ ಆಸೆ ಇದೆಯಾ? ಅವಳು ಐಸ್ ಮೇಲೆ ಕುತ್ಕೋಬೇಕಂತ ಐಲ್ಯಾಂಡ್ ಹೋಗಿ ಮುಂದಿನ ದಿನಗಳಲ್ಲಿ ಲೈಕ್ ಇವ್ರಿಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಕರ್ಕೊಂಡು ಹೋಗ್ತೀನಿ, ನೋಡೋಣ ಎಲ್ಲಿಗೆ ಎತ್ತ ಅಂತ ಅಂದ್ಬಿಟ್ಟು ನಾನು ಆ ಬ್ಲಾಗಲ್ಲಿ ಹೇಳ್ತೀನಿ. ಈಗಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಫ್ರೀ ಆದ್ಮೇಲೆ. ಸೊ ಇವಾಗ ಸ್ವಲ್ಪ ಅದು ಇದು ಕೆಲಸ ಇವಾಗಂತೂ ಆಗಲ್ಲ. ಅತ್ತೆ ಮಾವ ಎಲ್ಲ ಇದಾರೆ, ವಯಸ್ಸಾದವ್ರು ಎಲ್ಲೂ ಹೋಗಕ್ಕಾಗಲ್ಲ ನಾವು ಅಷ್ಟೇ. ಅಜ್ಜಿ ತಾತನ್ ಬಿಟ್ಟು ಎಲ್ಲಾರು ಹೋಗಕ್ಕಾಗುತ್ತಾ? ಡ್ಯಾಡಿ ಆಗ್ಲಿ ನಾವಾಗ್ಲಿ ಹಂಗೆ. ಈಗ ಬೇಡ, ಮುಂದೆ ನೋಡೋಣ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವತ್ತಾರು ಸ್ಕೂಲ್ಗೆ ಹೋಗಿ ನಾಟಕ ಆಡಿದೀರಾ? ಸ್ಕೂಲ್ಗೆ ಹೋಗಿ ನಾಟಕ ಆಡ್ತಾ ಇದ್ದೆ. ಏನ್ ಮಾಡ್ತಿದ್ರಿ? ಹೊಡಿತಾರಂತ, ಹಿಂದಿ ಬರಲ್ಲ. ಕಡ್ಡಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋರು ಟೀಚರ್. ಒಂದ್ ಸರಿ ಯಾವ್ದೋ ಒಂಚೂರು ಆಯಿ ಬರ್ದ್ಬಿಟ್ಟು ತೋರಿಸ್ಬಿಟ್ಟು ವೆರಿ ಗುಡ್ ಅನ್ಸ್ಕೊಂಡಿದ್ದೆ. ಅಯ್ಯೋ ಅಂತ ಅಂದ್ಬಿಟ್ಟು ಮಹೇಶ್ ನಾಳೆ ಬರಾಗ ಇಪ್ಪನೇಳ ಕಡ್ಡಿ ತಗಬ ಅಂತ ಸಾವಿರದ ನನ್ನ ಬೆನ್ನ. ಸರಿ ಅನ್ಬಿಟ್ರೆ ಮುಗಿತ್ತು. ಇವತ್ತು ಮಾಡ್ತಾರೆ, ನಾಳೆ ವರ್ಷ ಕೇಳ್ತೀವಿ ಆತ ತಗೋಬಾರ್ದ ನಾನು ಕೇಳೋಣ ಅಂತ ಅಂದ್ಬಿಟ್ಟು ನಾನು ಆ ಇಪ್ಪನೇಳ ಕಡ್ಡಿ ತಗೊಂಡೋಗಿ ಫಸ್ಟ್ ಚೂಪ ಮಾಡಿ ಎಲೆಲ್ಲ ಕಿತ್ತಾಕಿ ಕ್ಲೀನ್ ತಗೊಂಡು ಕೊಟ್ಟೆ. ಅದು ಫಸ್ಟ್ ಬಿದ್ದಿದೆ ನನಗೆ. ಅವತ್ತಿಂದ ಬೇಡಪ್ಪ ಬರಾಗ ಈಚೋಗಿ ನಿಂತ್ಕೊಂಡ್ಬಿಡವೆ. ನಾನು ಯಾರು ಹಿಂದಿ ಬರಲ್ಲ ಅವ್ರು ಹೋಗಿ ಬಾಗಿಲು ನಿಂತ್ಕೊಂಡ್ಬಿಡಿ ಅನ್ನೋದು ಹೋಗಿ ನಿಂತ್ಕೊಂಡ್ಬಿಡವೆ ಫಸ್ಟೇ ಹೋಗಿ. ಯಾವ್ದಾರು ನೀನ್ ನಾಟಕ ಆಡಿದ್ರಿ ಸ್ಕೂಲ್ಗೆ ಹೋಗಕ್ಕೆ? ಅಯ್ಯೋ, ಬೇಕಾದಷ್ಟು ನಾಟಕ ಆಡ್ತಿದ್ದೆ ನಾನು. ಅಯ್ಯೋ ಹೊಟ್ಟೆ ನೋವು ಅಂದೆ, ಹೋಗಲ್ಲ ಅಂತ. ಸುಮ್ನೆ ಅಲ್ಲಿ ಕೇಳ್ತಾರೆ ಅಂತ ಅಲ್ಲ, ಸುಮ್ನೆ ಹೋಗ್ಬಾರ್ದು, ಇವತ್ತು ಚಕ್ಕರ್ ಹಾಕ್ಬೇಕು ಅಂತ. ನಾವಂತೂ ಬೇಜಾನ್ ಮಾಡಿದೀವಿ ಆ ತರ. ಎಷ್ಟು ಓದಿ ತಿನ್ಸ್ಕೊಂಡು ಮಾಡಿ ಇವ್ರ ಹತ್ರ ಎಲ್ಲ ಸರಿಯಾಗಿ ಹೊಡಿಯೋರು, ಸಾಕಾದ ಹೊಡಿಯೋರು. ಯಾಕೆ ಅಂದ್ರೆ ನಾವು ಓದ್ಲಿಲ್ಲ, ನೀವಾರು ಮುಂದೆ ಓದಿ ಚೆನ್ನಾಗ್ ಆಗ್ಲಿ ಅನ್ನೋದು ಒಂದೇ ಇಂಟೆನ್ಷನ್. ನಿಮ್ಗೆ ನಿಮ್ಮ ಫೇವ್ರೆಟ್ ಕಾರ್ಟೂನ್ ಯಾವ್ದು? ಕಾರ್ಟೂನ್ 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 ಅಂದ್ರೆ ಈ ಗೊಂಬೆ ಆ ಥರದೆಲ್ಲ ಗೊಂಬೆ. ಕಾರ್ಟೂನು ಟಿವಿಲ್ ಬರುತ್ತಲ್ಲ, ಅದೇ ಕಾರ್ಟೂನ್ ಅಂದ್ರೆ ನೀನೇ ಗೊಂಬೆ ಆಗಿದೆಯಲ್ಲ. ಅದಲ್ಲ, ಟಿವಿ ಬರ್ತಲ್ಲ ಆ ಕಾರ್ಟೂನ್. ನಿಮ್ಗೆ ಅವೆಲ್ಲ ಜಾಸ್ತಿ ನೋಡಕ್ ಹೋಗಲ್ಲ, ಜಾಸ್ತಿ ಕಾರ್ಟೂನ್. ಮತ್ತೆ ಏನ್ ನೋಡಿದ್ರಿ ನೀವು ಟಿವಿಲಿ ಚಿಕ್ಕ ವಯಸ್ಸಲ್ಲಿ? ಏನ್ ನೋಡ್ತಿದ್ರಿ? ಈ ಹಸುಗಳು ಆಮೇಲೆ ಎಲ್ಲ ಕುರಿ ಬೀಳ್ತಿದ್ರು. ಅದೇ ಚಿಕ್ಕಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ. ಟಿವಿ ನೋಡ್ತಿರ್ಲಿಲ್ವಾ? ಅವಾಗ ಆ ಡಿಶ್ ಆಡಿಸಿದ್ರು ಬರೀ ಉದಯ ಟಿವಿ ಬರೋಣ ಅಷ್ಟೇ. ನಮ್ಗಿತ್ತು, ನಾವು ತುಂಬಾ ಅದೇನು ಚಿತ್ರಮಂಜರಿ ಗುರುವಾರ ಎಲ್ಲ ಬರುತ್ತೆ, ಅದು ನೋಡ್ತಾ ಇದ್ವಿ. ಟಾಮಂಜರಿ ಬರ್ತಿತ್ತು ಆಗ್ಲೇ, ಟಾಮಂಜರಿ ನೋಡಕ್ ಹೋಗ್ತಿರ್ಲಿಲ್ಲ ಗೊಂಬೆಗಳು. ಇಲ್ಲಿ ಓಡ್ತಿತ್ತಲ್ಲ ಆತ, ಅದು ಬಿಟ್ಟು ನಾನೇನ್ ಮಾಡವೆ, ಹಸು ಕರು ತಗೊಂಡೋಗಿ ಅಲ್ಲಿ ಆಟ ಆಡ್ಕೊಂಡು ನೀರಲ್ಲಿ ಅವ್ರಿಗಿಲ್ ಬೇಕಂದ್ರೆ ಕರು ಚೆನ್ನಾಗಿತ್ತು ಆಟ ಆಡೋ ಕರು ಓಡೋದು.
ಅದೇ ತಮ್ಮಲ್ಲಿ ಇರ್ತಾರೆ. ನಮ್ಮಪ್ಪ ಅವರೇ ಅಲ್ಲಿ ಆಟ ಆಡ್ತಾ ಇದ್ರು, ಬಟ್ ಆಟ ಆಡೋದ್ ನಾನು ನೋಡ್ತಾ ಇರ್ಲಿಲ್ಲ. ಅವ್ರ ಕಾರ್ಟೂನ್ ಯಾವ್ದು ಆತ ನನಗೆ ಅವ್ರ ಜೊತೆ ಕಾರ್ಟೂನ್ ಹಂಗೆ. ಟಾಮ್ ಅಂಡ್ ಜೆರಿ ಅವೆಲ್ಲ ನಗ ಇಲ್ಲ ನಾವು 7ನೇ ಕ್ಲಾಸ್ ಹೋದವ್ರು ಟಿವಿ ಬಿದ್ದು ಉಳ್ಳಾಡೋದೇ ಕೆಲಸ. ನನಗೆ ಗೊತ್ತಲ್ಲ, ತುಂಬಾ ತಮಾಷೆ ಬಂದ್ರೆ ನಗುತ್ತಾ ಅದೇ ಮಾಡ್ತಾ ಇದ್ದೆ ನಾನು. ನಿಮ್ಮ ಅಪ್ಪ ಅಮ್ಮ ಹತ್ರ ಹೇಳಿರೋ ಸುಳ್ಳುಗಳು ಚಿಕ್ಕ ವಯಸ್ಸಲ್ಲಿ? ಅಪ್ಪ ಅಮ್ಮನ ಜೊತೆ ಜಾಸ್ತಿ ಸುಳ್ಳು ಹೇಳಕ್ಕೂ ಇರ್ಲಿಲ್ಲ, ಚಿಕ್ಕನಲ್ಲಿ ಇರ್ಲಿಲ್ಲ, ಅವ್ರ ಜೊತೆ ಜಾಸ್ತಿ ಇರ್ಲೇ ಇಲ್ಲ ಅವರು. ಆಯ್ತು, ನಿಮ್ಮ ಅಜ್ಜಿ ಈ ನಡುವೆ ಅಂತ ಹೇಳಿರ್ತೀವಿ, ಈ ನಡುವೆ ಅಲ್ಲ ಅವಾಗ ಅಂದ್ರೆ ನಿಮ್ಮ ಚಿಕ್ಕನಲ್ಲಿ ಜಾಸ್ತಿ ಇರ್ಲಿಲ್ಲ. ಅಜ್ಜಿ- ಸುಳ್ಳು ಹೇಳೋದಂದ್ರೆ ಸಣ್ಣ ಸಣ್ಣದು ಆತರ ಸಣ್ಣ ಸಣ್ಣ ಸುಳ್ಳು ಏನೋ ಒಂದು ಹೇಳೋದು, ಸ್ಕೂಲ್ಗೆ ಹೋಗಲ್ಲ ನಂಗೆ ಅಂತ ಹೇಳೋದು, ಅಮ್ಮ ಬಂದಿರ್ತಾರಲ್ಲ ಅಂತ ಅಂದ್ಬಿಟ್ಟು ಇದು ಸ್ಕೂಲ್ ರಜೆ ಅಂತ ಹೇಳೋದು. ನಾವು ಹೇಳಕ್ ಸುಳ್ಳು ಹೇಳಕ್ಕಾಗಲ್ಲ, ಬಡಿತಾರೆ ಅಂತ, ಇಲ್ಲ ನಾವು ಹೋಗಲ್ಲ ಅಂತ ಆ ಥರ ಹೇಳಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೋ ಸುಳ್ಳು ನಾನು ಹೇಳಕ್ ಹೋಗಿಲ್ಲ. ಬೇಕಾದಷ್ಟು ಸುಳ್ಳು ಹೇಳಿದ್ದೀನಿ ನಾನು. ಹೊಡಿತಿದ್ ನಮ್ಮಮ್ಮ ತುಂಬಾ ಕಂಡೀಷನು. ಏನ್ ನಿಮ್ ತರ ಎಲ್ಲ ಮಾತಾಡಕ್ ಬಿಡ್ತಿದ್ರ ನಮ್ಗೆ ನಡಗ್ಬೇಕು ತಾಯಿ ತಂದೆ ಅಂದ್ರೆ. ನಾನು ನಡುಗ್ತೀನಿ, ಆವಾಗ ನಡುಗ್ತೀಯ ನಡಗಿಸ್ತೀಯ. ನಮ್ಮ ಭಯ ಪಡಿಸೋರು, ಅದಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೆ. ನಿಮ್ಮಿಬ್ರಿಗೊಂದು ಆಪ್ಷನ್ ಸಿಕ್ಕಿದ್ರೆ ಒಂದಿನ ನೀವು ನಾನಾಗಿ ಇರ್ಬೇಕು, ಸ್ವಾಪ್ ಅಂದ್ರೆ ಒಂದು ನಿಮ್ ಜೀವ ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ನಿಮ್ ಬುದ್ಧಿ ಎಲ್ಲ ನನ್ನ ದೇಹ ನಿಮ್ ಬುದ್ಧಿ ಬಂದ್ಬಿಡುತ್ತೆ, ಹಂಗ್ ಸ್ವಾಪ್ ಆಗ್ಬಿಡುತ್ತೆ. ಅವಾಗ ನೀವು ಫಸ್ಟ್ ಏನ್ ಮಾಡ್ತೀರಾ? ಈ ವಯಸ್ಸು ಇವಾಗ ನಾ ಏನಿಲ್ಲ ಹಂಗೆ, ಬಟ್ ನಿಮ್ ಬುದ್ಧಿ ಬಂದ್ಬಿಡುತ್ತೆ. ಅಂದ್ರೆ ಮಕ್ಕಳ ತರ ಇರ್ತೀವಿ. ಏನ್ ಮಾಡ್ತೀರಾ ಫಸ್ಟ್? ಏನ್ ಮಾಡ್ತೀರಾ? ಯಾವ ಕೆಲಸ ಮಾಡ್ತೀರಾ? ಈ ಆಟ ಆಡಕ್ ಹೋಗೋದು, ಕ್ರಿಕೆಟ್ ಆಟ. ಈ ವಯಸ್ಸು ಈಗ ಆಡಕ್ಕಾದ ನಾನು ಆಗಲ್ವಾ? ಇವಾಗ ನೀವು ಚಿಕ್ಕ ಮಕ್ಳು ಏನಾಡ್ತಾರೆ, ಕ್ರಿಕೆಟ್, ಚಿನ್ನಿದಾಂಡು, ಆಸೆ. ನೀನಾದ್ರೆ ಇನ್ನ ಹೆಂಗ್ ದುಡ್ಡು ಮಾಡ್ಬೇಕು, ಹೆಂಗೆ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು, ಎಲ್ಲಿ ಮನಿ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಡ್ಬೋದಾ, ಇನ್ನೊಂದು ಮಾಡ್ಬೋದಾ, ಮತ್ತೊಂದು ಮಾಡ್ಬೋದಾ, ಆಫೀಸ್ ಕೆಲಸ ಮಾಡ್ಬೋದಾ, ಎಲ್ಲ ಮಾಡ್ಬಿಡ್ತೀವಿ. ತುಂಬಾ ಮನಿ ಸಂಪಾದನೆ. ಪ್ರಶ್ನೆ, ಈ ಏಜ್ ಅಲ್ಲಿ ಇದ್ರೆ ನನಗೆ ಇವನ್ ನಾನಾಗಿ ನಾನು ಇವನಾಗಬೇಕು ಅಂದ್ರೆ ಫಸ್ಟು ಮನೆ ಕಟ್ಟಿಸ್ಬೇಕು, ಬೆಂಗಳೂರು ಒಂದು ನೆಲೆ ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಯಾರು ಅವ್ರ ತಲೆಗೇರಬಾರ್ದು, ನಾವಾಯ್ತು ನಮ್ಮ ಫ್ಯಾಮಿಲಿ ಆಯ್ತು, ಆ ಥರ ಇರಬೇಕು ಅಂತ ಆಸೆ ಪಡ್ತೀನಿ. ನಿನ್ ಮಮ್ಮಿ? ಸೇಮ್. ಸೊ ನಾನು ಒಂದ್ ದಿವಸಕ್ಕೆ ನಾನು ಆಗ್ಬಿಟ್ರೆ ಅದನ್ನ ಒಂದ್ ದಿವಸದಲ್ಲಿ ದಬಾಕ್ಬಿಡ್ತೀರ ಮಾಡಿ? ಇಲ್ಲಪ್ಪ. ನೀವು ಯಾವತ್ತಾರು ಲೈಕ್ ಒಬ್ರಿಗೆ ಬೇರೆಯವ್ರಿಗೆ ಮೆಸೇಜ್ ಮಾಡಕ್ ಹೋಗಿ ಇನ್ನೊಬ್ರು ಕಾಲ್ ಮಾಡಿದ್ದೀರಾ? ಇಲ್ಲ ನಾವು ಮೆಸೇಜ್ ಮಾಡಕ್ಕೆ ಬರಲ್ಲ ನಮ್ಗೆ. ಅದಂತೂ ಇಲ್ಲ, ಮೆಸೇಜ್ ಓದ್ತಿ ನೋಡ್ತೀವಿ, ಒಬ್ರ ಮೇಲೆ ಆಯಪಾಯ ಎಲ್ಲ ಈಗ ಕಳ್ಸಕ್ಕೂ ಬರಲ್ಲ. ನಿಮ್ ಫೇವ್ರೆಟ್ ಟೀಚರ್ ಯಾರು ನೀವು ಓದ್ಬೇಕಾದ್ರೆ ಸ್ಕೂಲಲ್ಲಿ? ಟೀಚರು SM ಅಂತ ಇದ್ರು. ಎಲ್ಲಿ? ನಂಜನಗೂಡಲ್ಲಿ. ಏನ್ ಓದ್ಬೇಕಾದ್ರೆ? ಅವ್ರ ಕ್ಲಾಸ್ ಟೀಚರ್. ಏನ್ ಓದ್ಬೇಕಾದ್ರೆ? ನಾನು 6th 7th ಬಂದಿದ್ದೆ ಅವಾಗ. ಅವರು ಒಳ್ಳೆ ಟೀಚರ್, ಚೆನ್ನಾಗಿ ಪಾಠ ಮಾಡೋರು, ಹೊಡಿತಿರ್ಲಿಲ್ಲ, ಕ್ಲೀನಾಗಿ ಅರ್ಥವಾಗಂಗೆ ಹೇಳೋರು. ಅದೆಲ್ಲ ಆಗಿ SLC 7th ಪಾಸ್ ಮಾಡ್ಬೇಕು. ಅವಾಗೆಲ್ಲ ಪಬ್ಲಿಕ್ ಅದು 7th ತಾನೆ, ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ಟು ಚೆನ್ನಾಗಿ ಇವತ್ತು ಹೆಂಗಿರ್ಬೇಕು ಅನ್ನೋದು ಕಲಿಸಿರೋದು ಅವರೇ ಟೀಚರು. ಅವರಿದ್ರೆ SM ಅಂತ ಫುಲ್ ಬೇಸಲ್ಲಿ ಮರ್ತುಬಿಟ್ಟಿದ್ದೀನಿ. ಆಮೇಲೆ ತುಮಕೂರಲ್ಲಿ SLC 7th ಪಾಸ್ ಆದಮೇಲೆ SLC ಗಂಟೆ ಹೋದ ತುಮಕೂರಲ್ಲಿ 3 ವರ್ಷ. ಅಲ್ಲಿ GP ಗುಣ್ಣಯ್ಯ ಅಂತ ಅವ್ರ ಹೆಸರು, GP ಗುಣ್ಣಯ್ಯ, ಗುಣ್ಣಯ್ಯ ಅಂತ ಅವ್ರ ಹೆಸರು. ಅವರು ಸಮಾಜ ತಗತ್ತಿದ್ರು. ಅವರು ಆ ಇದರಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೆ ನಾನು. ಅಷ್ಟು ಚೆನ್ನಾಗಿ ಅರ್ಥವಾಗಂಗೆ ಬೈಯೋದಾಗಲಿ ಸ್ಟ್ರಿಕ್ಟ್ ಆಗಲಿ ಏನೂ ಇಲ್ಲ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಹೇಳ್ಕೊಡೋರು. ಅಷ್ಟು ಚೆನ್ನಾಗಿ ಓದಿ SLCಲಿ ನೈಟ್ ಆ್ಯಂಡ್ ಡೇ ನಿದ್ದೆಗೆಟ್ಟಿದ್ರು ಸಹ 7 ಪಾಸ್ ಮಾಡಿದ್ದೀವಿ ಅಂದರೆ ಆ ಮೇಷ್ಟು ಈ SL7th ಮೇಡಮ್ ಇದ್ರೆ ಅವರಿಬ್ಬರಿಗೂ ನಿನ್ನ ಫೇವ್ರೆಟ್ ಟೀಚರ್ ಯಾರು ಮಮ್ಮಿ? ಒಬ್ರು ವೀರಪ್ಪ ಮಾಸ್ಟರ್ ಅಂತ ಇದ್ರು, ಅವರು ನಮ್ಮ ಫೇವ್ರೆಟ್, ನಮ್ಮ ಕ್ಲಾಸ್ ಟೀಚರು. ಹೊಡಿತಿರ್ಲಿಲ್ಲ, ಏನೂ ಇಲ್ಲ. ಬಂದ್ರೆ ಅಮ್ಮ ಇಲ್ಲಿ ಬಂದ್ರೆ ಎಲ್ಲ ಕಲ್ತ್ಕೊಳ್ರೆ ಅಂತ ಹೇಳೋ ಹತ್ರ ಮಾತಾಡೋರು. ಮುಂದೆ ಎಲ್ಲ ಕಷ್ಟ ಆಗುತ್ತೆ ಕಣ್ರೆ ಅಮ್ಮ, ಜೀವನ ಕಲ್ತ್ಕೊಳ್ರೆ, ಹೇಳೋದ್ ಕೇಳಿ ನಿದ್ರೆ ಮಾಡ್ತಿದ್ದೀರಲ್ಲ, ಅವಳ ಜುಟ್ಕು ಇವಳ ಜುಟ್ಕು ಕಟ್ರೆ ಅಂತೆಲ್ಲ ಇದು ಮಾಡೋರು ತಮಾಷೆ. ಕ್ಲಾಸ್ ಟೀಚರ್ ತುಂಬಾ ಫನ್ನಿ ಆಗಿದ್ರು. ಆ ಮಾಸ್ಟರ್ ಅಂದ್ರೆ ನಂಗೆ ಇವಾಗ್ಲೂ ನೆನ್ಸ್ಕೊಂತೀನಿ, ಇಷ್ಟ. ಸೊ ನಿಮ್ ಲೈಫಲ್ಲಿ ಲೈಕ್ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಅವಾಗ ನಿಮ್ಗೆ ಫ್ರೆಂಡು ಅಂತ ಇದ್ದಿದ್ದಾರು? ಲೈಕ್ ಬೆಸ್ಟ್ ಫ್ರೆಂಡು ಅಂತ ಒಬ್ಬ ಯಾರು ಇರ್ತಾರಲ್ಲ? ನನ್ನ ಚಿಕ್ಕಂದ್ರಲ್ಲಿ ಫ್ರೆಂಡ್ಶಿಪ್ಪು ಅಂದರೆ ನಾನು ಜಾಸ್ತಿ ಆಚೆ ಹೋಗ್ತಿರ್ಲಿಲ್ಲ.
ಸಮಯಕ್ಕೆ ಬೆಳಿಗ್ಗೆ ಅಂಗಡಿ ಆಯ್ತಾ ಸಾಯಂಕಾಲ ಮನೆಗೆ ಬಂದ. ಇದು ಫ್ರೆಂಡ್ಸ್ ಅಂದ್ರೆ ಜಾಸ್ತಿ ಇದ್ದಾರೆ, ಅಂತ ಕ್ಲೋಸ್ ಫ್ರೆಂಡ್ ಯಾರು ಮಾಡ್ಕೊಂಡಿಲ್ಲ. ನನಗೆ ಇನ್ನೊಂದೇನಪ್ಪ ಅಂದ್ರೆ ಫ್ರೆಂಡ್ಸ್ ಅಂದರೆ ನಾನು ಇನ್ನು ತಮ್ಮ ಇಲ್ಲ ನಾನು ಏನೇನು ಬೇಕು ರೀತಿ ಹೇಳ್ಕೊಳ್ಳೋದು ಮಾಡ್ಕೊಳ್ಳೋದು ಆ ಥರನೇ. ಫ್ರೆಂಡ್ಸ್ ಬಂದಾಗ ಆ ಥರ ಫ್ರೆಂಡ್ಸ್ ಹತ್ರ ಹೋಗಿ ಜಾಸ್ತಿ ಹೋಗೋದು ಆ ವ್ಯವಹಾರನೇ ಅಂತ ಇರಲಿಲ್ಲ. ಬೆಳಿಗ್ಗೆ ಅಂಗಡಿ ಬರೋನು, ಸಾಯಂಕಾಲದ ಮನೆಗೆ ಹೋಗೋನು, ಊಟ ತಿನ್ನಿಸ್ಕೊಂಡು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಹೊರಗೆ ಬರೋನು. ಸ್ಕೂಲ್ ಫ್ರೆಂಡ್ಸ್ಗಳು ಅವರೇ, ಇಲ್ಲ ಅಂತಾರೆ, ಅಷ್ಟು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ಕ್ಲೀನಾಗಿ ಒಂದು ಹೆಲ್ಪ್ ಮಾಡೋರು, ವಿಶ್ವಾಸ ತೋರಿಸೋರು. ಯಾರು ಮುಂಚೆ 100 ರೂಪಾಯಿ ಇತ್ತಾ ಖರ್ಚು ಮಾಡಿಸೋರು, 100 ರೂಪಾಯಿ ಮುಗೀತು ಅಂದರೆ ಬೇರೆ ಕಡೆ ಹೋಗೋರು. ಅದಕ್ಕೆ ಇದಕ್ಕೆಲ್ಲ ಏನಕ್ಕೆ ಬೇಕು, ಬೇಡೇ ಬೇಡ ಅಂದ್ಬಿಟ್ಟು ನಮ್ಮನೆ ಫ್ಯಾಮಿಲಿ ಏನೈತೆ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅದು ಮಾಡ್ತಿದ್ದೆ. ಯಾರೊಬ್ರು ನೀವು ಗೊತ್ತಿರೋದು ಹೇಮಕ್ಕ ಅಂತ ಒಬ್ರು ಇದ್ರು, ಅವರು ಹೇಮಕ್ಕ. ಹೇಮಕ್ಕ ಅಂತಾನೆ ನಾನು ಕರಿತಾ ಇದ್ದೇನೆ. ಕ್ಲಾಸ್ ಮೇಟ್ ಅವರು 1 ವರ್ಷ ಫೇಲ್ ಆಗಿ ಅಲ್ಲೇ ಕೂತಿದ್ರಂತೆ 5ನೇ ಕ್ಲಾಸಲ್ಲೇ. ಅವ್ರನ್ನ ನಾವು ಹೇಮಕ್ಕ ಅಂತ ಕರಿತಿದ್ವಿ. ಅಯ್ಯೋ ಏನ್ ಇಷ್ಟ ಅಂದ್ರೆ ಇವಳು ಪಾಪ ಹಾಸ್ಟ್ಲಿಂದ ಬರ್ತಾಳೆ, ಒಳ್ಳೆ ಚೆನ್ನಾಗಿ ಓದ್ತಾಳೆ ಅಂದ್ಬಿಟ್ಟು ಅವರು ಏನು ಹುಣ್ಸೆಣ್ಣೆಲ್ಲ ಜಜ್ಕೊಂಡು ಬರೋದು, ಕಡ್ಡಿಗೆಲ್ಲ ಸಿಕ್ಕೊಡೋದು, ಆ ಥರ ಎಲ್ಲ ತಿನ್ನೋಕೆ ತಂದ್ಕೊಡೋದು, ಮನೇಲಿ ಏನೇನು ಮಾಡಿದ್ರೆ ಬಾಕ್ಸಲ್ಲಿ ಹಾಕೊಂಬರೋದು, ಅದೆಲ್ಲ ಮಾಡ್ತಿದ್ರು ಒಬ್ರು ಹೇಮಕ್ಕ ಅಂತ. ಅವ್ರ ಇಷ್ಟ. ನೈಸ್. ಓಕೆ, ನಿಮ್ಗೆ ಯಾವ್ದ್ರಲ್ಲಿ ಓಡಾಡಕ್ ಜಾಸ್ತಿ ಇಷ್ಟ? ಇವಾಗ ಸೈಕಲ್ಲು, ಬೈಕು, ಕಾರು, ಟ್ರೈನು, ಲಾರಿ, ಫ್ಲೈಟು, ಈ ತರ ಇದೆಲ್ಲ? ಫ್ಲೈಟ್ ಗಿಟ್ಟು ಇಲ್ಲ, 2 ವೀಲರ್ ಸಾಕಷ್ಟೇ. ನಿಮ್ಗೆ 2 ವೀಲರ್ ಅಷ್ಟೇ? ಕಾರು ಇಷ್ಟ ಇಲ್ಲ? ಕಾರು ಇಷ್ಟ ಆಯ್ತವೆಲ್ಲ. ನನಗೆ ಸದ್ಯಕ್ಕೆ ಆಸೆ ಪಟ್ಟು 2 ವೀಲರ್ ಸಾಕು ನನಗೆ. ಅದೇನೇ ಕಾರು, ಟ್ರೈನು, ಏರೋಪ್ಲೇನ್ ಅದೇನೆ ನನ್ನ ತೀರ. 2 ವೀಲರೇ ಏರೋಪ್ಲೇನ್. ನಿಮ್ಗೆ ಅದ್ರಲ್ಲೇ ಜಾಸ್ತಿ ಓಡಾಡ? ಅದು ಜಾಸ್ತಿ ಇಲ್ಲ, ಅದೇ ಓಡಾಡೋದು ನಾನು. ನಿಮ್ಗೆ ಅದ್ರಲ್ಲಿ ಇಷ್ಟ ಓಡಾಡಕ್ಕೆ? ನನಗೂ ಅಷ್ಟೇ 2 ವೀಲರ್ ಫಸ್ಟ್ ಅಲ್ಲ, ಯಾವ್ದ್ರಲ್ಲಿ ಇಷ್ಟ? ತುಂಬಾ ಇಷ್ಟ ಓಡಿಸಕ್ಕೆ. ಇಷ್ಟ ಅಂದ್ರೆ ಓಡ್ಸಕ್ಕಲ್ಲ, ಓಡಾಡಕ್ಕೆ. ಕಾರು ಮತ್ತೆ ಬಸ್ಸು. ನಿಂಗ್ ಕಾರಲ್ಲಿ ಕೂತ್ಕೊಳ್ಳುತ್ತೆ, ಅದ್ರ ಕಾರಲ್ಲಿ ಇಷ್ಟ ಎಲ್ಲ. ಕಿಟಕಿ ಕಡೆ ಚೆನ್ನಾಗಿ ಆಮೇಲೆ ಸ್ಕೂಟ್ರು ಮತ್ತೆ ಟ್ರೈನಲ್ಲೆಲ್ಲ ಹೋಗಕ್ ತುಂಬಾ ಇಷ್ಟ. ಲಾಂಗ್ ಜರ್ನಿ, ಅದೇ ಮಲ್ಕೊಂಡ್ ಸಪ್ರೇಟ್ ಇರುತ್ತಲ್ಲ, ನಮ್ದೇ ಒಂದೊಂದು ಸೀಟ್ ಸ್ಲೀಪರ್, ಅದ್ರಲ್ಲಿ ಮಲ್ಕೊಂಡ್ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ. ಇವರೆಲ್ಲ ಸಿಂಗಲ್ ಟೈರ್ 3 ಟೈರ್ ಏನೋ ಅಂತಾರೆ ಅದಕ್ಕೆ, ಅದೆಲ್ಲ ನೋಡೇ ಇಲ್ಲ. ಸೊ ಇವ್ರು ನೋಡಿಲ್ದಿರೋದ್ನೆಲ್ಲ ನಾನು ತೋರಿಸ್ಬೇಕು ಅಂತ ಆಸೆ. ಮುಂದಿನ ದಿನಗಳಲ್ಲಿ ಖಂಡಿತ ತೋರಿಸ್ತೀನಿ. ಹಾಗೆ ಆಗುತ್ತೆ ಈ ಬ್ಲಾಗಲ್ಲಿ. ಲೈಕ್ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ. ಐ ಮೀನ್ ಡಿಫ್ರೆಂಟ್ ಥಿಂಗ್ಸ್ ವಿಲ್ ಕಮ್ ಅಪ್. ರೆಡಿ ಆಗಿರಿ ಅದಕ್ಕೆ ಅಂದೆ. ಅಯ್ಯೋ ನೀನ್ ಖುಷಿಯಾಗಿ ಇಡ್ತೀಯ ಅಂದ್ರೆ ನಾವು ಖುಷಿಯಾಗಿರ್ತೀಯ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ. ಒಂದು ಮಕ್ಕಳು ಮುಂದೆ ಹಿಂಗೀಗ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಖುಷಿಯಲ್ಲಿ ಹೋಗೈತಿ. ಏನಾದ್ರು ಎಲ್ಲಾದ್ರೂ ಕರ್ಕೊಂಡ್ರೆ ನನಗೆ ಹ್ಯಾಪಿ ಅಷ್ಟೇ. ನಂಗೆ ಏನು ಕ್ವಶನ್ಸ್ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಿಕಾಸ್ ಎಷ್ಟೊಂದು ಮಾಡಿಟ್ಕೊಂಡಿದ್ದೆಲ್ಲ ಹೋಗ್ಬಿಡಿದೆ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಪೋಲ್ ಹಾಕಿ ಏನೇನು ಕೇಳ್ತಾರೆ ಅದನ್ನ ಇವ್ರನ್ನ ಕೇಳೋಣ ಅಂತ ಇದ್ದೆ. ಬಟ್ ಆಗಿಲ್ಲ, ಟೈಮ್ ಆಗೋಯ್ತು. ಬೇರೆ ಒಂದು ಇದರಲ್ಲಿ ಬ್ಯುಸಿ ಆಗಿದ್ವಿ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ಫೇವ್ರೇಟ್ ಫುಡ್ ಅದೇ ಊಟ. ಬಿಸಿಬೇಳೆ ಬಾತು. ನಿಮ್ಮ ಫೇವ್ರೇಟ್ ಬಿಸಿಬೇಳೆ ಬಾತು, ಪಲಾವ್, ವೆಜಿಟೇಬಲ್ ಪಲಾವ್ ಬತ್ತಲ್ಲ ಅದು ಜಾಸ್ತಿ. ರವೆ ಇಡ್ಲಿ. ರವೆ ಇಡ್ಲಿ 3 ರವೆ ಇಡ್ಲಿ. ನಿಮ್ ಧರ್ಮಪತ್ನಿ ಗೊತ್ತಲ್ಲ ಅದು. ಅದಕ್ಕೆ ಹೇಳೋದು, ಅದಕ್ಕೆ ಹೇಳಿದ್ರೆ ಸ್ವೀಟ್ ಆಟ ಇರ್ತಾ ಕಚೇರಿ. ಜನ ನೋಡಿದವ್ರು ನಿಜ ಅನ್ಕೋಬೇಕು. ಅಲ್ಲ ಇದೆಲ್ಲ ಬೇಡ ಬಡಿ. ಸಾವ್ಕಾರ್ ಸಿದ್ದಪ್ಪನ ಮಗಳಾಗತ್ತೆ ನಿನ್ ಜೊತೆ. ನಾವು ಊಟಿ ರಾಜನ ಮಗಾದಕ್ಕೆ ಅವನ ಆಸೆ ಏನೈತೆ ಅದನ್ನ ನೆರವೇರಿಸಿ ಆಯ್ತಾ, ಮುಂದಕ್ಕೆ ಬರೋಂಗೆ ನಿಮ್ಮ ಒಂದು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ತೇನೆ ಅಷ್ಟೇ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಅದನ್ನ ಹೇಳುವಂತಿದೆ. ಇವಾಗ ನಿನ್ನ ಕೇಳಿಲ್ಲ ಅದನ್ನ. ಮಮ್ಮಿ ನಿನ್ನ ಫೇವ್ರೇಟ್ ಫುಡ್ ಯಾವುದು? ನನ್ನ ಫೇವ್ರೇಟ್ ಫುಡ್ ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ. ಅದೇ ಫೇವ್ರೇಟ್? ಅದೇ ಫೇವ್ರೇಟ್. ನಾನ್ ವೆಜ್ ಎಲ್ಲ ಇಷ್ಟ ಇಲ್ಲ. ಏನ್ ನಾನ್ ವೆಜ್ ಅವಳಿಗೆ ಮಟನ್ ಒಂದೇ ಬಿಸಿ ಇಡ್ಲಿ, ಬಿಸಿ ಟೊಮೊಟೊ ಗೊಜ್ಜು, ಚಟ್ನಿ ಅದು ಹಾಕಿ ಹೊಟ್ಟೆ ಹಸ್ತಿರ್ಬೇಕು ಅವಳಿಗೆ. ಅವಾಗ ಹಾಕ್ಬಿಡ್ತಂದ್ರೆ ಸ್ವರ್ಗಕ್ಕೆ ಎಲ್ಲೇ ಗೇಣು. ಅದು ತುಪ್ಪ ಹಾಕಿ. ಏನಿದ್ರು ನಾನು ವೆಜ್ ಅಲ್ಲಿ ತುಂಬಾ ಇಷ್ಟಪಡ್ತೀನಿ. ವೆಜ್ ನಾನ್ ವೆಜ್ ಅಲ್ಲಿ ಏನ್ ಗೊತ್ತಾ, ಮಟನ್ ಒಂದ್ ಐಟಮ್ ಮತ್ತೆ ಫಿಶ್, ಇಷ್ಟು ತಿಂತೀನಿ. ಇಷ್ಟ, ಫಿಶ್ನು ಇಷ್ಟ. ಸೊಪ್ಪು ತರಕಾರಿ ಮುಂದೆ ಯಾವ ವೆಜ್ ನಾನ್ ವೆಜ್ ಏನು ವೆಜ್ ನಮ್ಗೆ ಇಷ್ಟ ಜಾಸ್ತಿ. ನಮ್ಮ ಹಳ್ಳಿ ನಮ್ಮ ಮಂಡ್ಯ ಸೈಡ್ ಅಡುಗೆನೆ ನಮ್ಗೆ ಇಷ್ಟ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಇಬ್ರು ಇಷ್ಟ. ಇಬ್ರಲ್ಲಿ ಒಬ್ರು ಹೇಳಿ. ಜಾಸ್ತಿ ಹೆಚ್ಚು ಕಡಿಮೆ ಇರ್ತೀವಿ. ಇವಾಗ
ಇವಾಗ ಗಂಡ್ ಮಕ್ಳಿಗೆ ಎಲ್ಲರಿಗೂ ಈ ಪ್ರಪಂಚದಲ್ಲಿ ತಾಯಿನೂ ಇಷ್ಟ. ಯಾಕಂದ್ರೆ 9 ತಿಂಗಳು ಎತ್ತು ಹೊತ್ತು ಅಷ್ಟು ನಮ್ಗೆ ಈ ಮಟ್ಟಿಗೆ ಕೂತಿದ್ದೀನಿ ಅಂದ್ರೆ ನಮ್ಮಪ್ಪ ಅವರ ತಂದೆ ಜನ್ಮ ಕೊಟ್ಟಾರೆ, ಅವ್ರು ಇರ್ತಾರೆ. ಅವ್ರು ಬಿಡಬಾರ್ದು. 75 ಭಾಗ ತಾಯಿ ಆದ್ರೆ 25 ಭಾಗ ತಂದೆ ಅಂತ ಹೇಳ್ತಾ ಇಲ್ಲ. 50-50 ಕೊಡಬೇಕು. ಈ 50-50 ಜಾಸ್ತಿ ಇರಪ್ಪ ಅಂದ್ರೆ ತಾಯಿ ಜಾಸ್ತಿ. 9 ತಿಂಗಳು ಎತ್ತು ಹೊತ್ತು ಸಾಗಿ ಪ್ರಪಂಚದ ಜ್ಞಾನ ತೋರಿಸಿ ಇವತ್ತು ಹಿಂಗಿರ್ಬೇಕು ಅಂತ ತಾರ್ತವ್ರೆ ತಾಯಿ. ತಂದೆ ಆದವರು ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿ ಮುಂದಕ್ಕೆ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಅಂತ ತೋರಿಸೋರು ತಂದೆ. ಅಂದ್ರೆ ಇಬ್ರು ಬೇಕು. ಆದ್ರೆ ಜಾಸ್ತಿ ಇಷ್ಟಪಡೋದು ತಾಯಿನೇ. ಎಲ್ಲರೂ ಅಷ್ಟೇ, ತಾಯಿನೇ ಇಷ್ಟಪಡೋದು. ಮಮ್ಮಿ ನಿನ್ಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟ? ನಾನು ನಿನ್ನ ಫಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ, ನಿನಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅದೆಲ್ಲ ಬೇಡ. ಇರೋದು ಹೇಳ್ದೆ, ನಾವು ಕೇಳ್ತೀವಿ. ಹೇಳು ಈಗ ನಾನು ಇರೋದು ಹೇಳ್ದೆ. ಒಂದ್ ನಿಮಿಷ ಏನ್ ಗೊತ್ತಾ, ಇದು ನನಗ್ ಪ್ರಶ್ನೆ ಕೇಳೋ ಸ್ಥಳ ಅಲ್ಲ. ಅದೊಂದ್ ದಿನ ಬರುತ್ತೆ. ಸೊ ನೀವಿಬ್ರು ನನ್ ಪ್ರಶ್ನೆ ಕೇಳ್ತೀರಾ, ನಾನು ಅದು ಸೆಟ್ ಮಾಡ್ಕೊಡ್ತೀನಿ. ಆ ಕ್ವಶನ್ಗಳನ್ನ ನಾನು ಕೇಳ್ತೀರಾ. ಆ ಬ್ಲಾಗ್ನು ಮಾಡ್ತೀನಿ ಮುಂದಿನ ವಾರ. ಇವಾಗ ನಾನ್ ನಿಮ್ಗೆ ಕ್ವಶನ್ ಕೇಳ್ತಾರೆ. ಇವಾಗ ಏನ್ ನಾನು ಕೇಳ್ತೀನಿ ಅದಕ್ಕೆ ಆನ್ಸರ್. ನನ್ಗೆ ಆಬ್ವಿಯಸ್ಲಿ ನಮ್ಮ ಮನೆ ದೇವ್ರು, ನಮ್ಮ ಮನೆ ಇಷ್ಟ ನಮ್ಗೆ. ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಅವಳ 100ಕ್ಕೆ 200% ಸತ್ಯ. ಅವಳು ಕಷ್ಟ ಆಗ್ಲಿ ಸುಖ ಆಗ್ಲಿ ಮಳೆ ಬಿಸಿಲು ಏನೇ ಆಗ್ಲಿ ಅವ್ರ ತಾಯಿ ತಂದೆ ಎರಡೂ. ನಮ್ಮಪ್ಪ ನಮ್ಮ ಹತ್ರ ಇದ್ದಿದ್ದು, ನಾವು ಸಾವುಕಾರ ಸಿದ್ದಪ್ಪ ಅಂತ ಹೆಸರಿಕೊಂಡವನಲ್ಲ, ಅಷ್ಟ ಆ ತರ ಸಾವುಕಾರನ ಕ್ವಾರ್ಟರ್ ಸಿದ್ದ ಎಲ್ಲ ಮಾರಿ ಬಡವ್ರು ಇವತ್ತು ಅವಳು ಹಿಂಗ್ ಕೂತಾಳ, ಹಿಂಗ ಅವಳೆ ಅಂದ್ರೆ ಅವ್ರ ಮನೆ ಕಾರಣ. ನಮ್ಮಮ್ಮ ಸುಮ್ಮನೆ ಹೇಳೋದಲ್ಲ, ಅವರು ಪಟ್ಟಿರೋ ಕಷ್ಟ ಇವ್ರು ತೋರಿಸಿಲ್ಲ. ಇವರಿಗೆ ನನ್ನ ಮಗಳು ಚೆನ್ನಾಗಿರ್ಬೇಕು. ನಾವು ನನ್ನ ಮಗ ಏನಾದ್ರು ನಂದಿನ ತುಪ್ಪ ತಗೊಬಂದ್ರು 1 kg ಇರ್ಲಿ ಮಗನ ಸಂಬಳ ಬರಲಿ ಅಂತೀನಿ, ಆಯ್ತಾ. ಆದ್ರೆ ಅವ್ರ ಅಮ್ಮ ಇಂಥ ತಿನ್ಬೇಕು ಅಂದ್ರೆ ಮೊಟ್ಟೆಯಿಂದ ಹಿಡಿದು ಅವ್ರು ಏನ್ ತಿನ್ಬೇಕು ಮನೇಲಿ ತಂದು ಮಡ್ಗವ್ರು. ಮನೇಲಿ ಅಕ್ಕಿ ಬೇಳೆ ಸಾಸು ಇಲ್ಲದೆ ಇರ್ತಿದ್ದು ನನಗೆ ಗೊತ್ತಿಲ್ಲ. ಅದರಲ್ಲಿ ಇವ್ರ ಮನೇಲಿ ಮಾತ್ರ ಮದುವೆ ವಸ್ತು ಹೋದಾಗ ಮಾತ್ರ ಮೊಟ್ಟೆ ತುಪ್ಪ ಒಳ್ಳೊಳ್ಳೆ ಫುಡ್, ಅಕ್ಕಿ ಮಾತ್ರ ಒಳ್ಳೆ ರೈಸು, ಸೂಪರ್ ಬುಲೆಟ್ ರೈಸ್. ನಮ್ಮ ಮನೇಲಿ ಬುಲೆಟ್ ರೈಸ್ ತರದ್ದು ಆ ತರ ಬೆಳೆಸಿದ್ದಾರೆ. ಸುಮ್ಮನೆ ಹೇಳೋದಲ್ಲ, ಬಡವರಾಗಿದ್ರು ನಾವು, ಮಿಡ್ಲ್ ಫ್ಯಾಮಿಲಿ ಆಗಿದ್ರು. ಎಲ್ಲ ತರ ಇಂಥ ಬಟ್ಟೆ ಮಲ್ಲೇಶ್ವರಂಗೆ ಹೋಗಿ, ನಾವು ಮಲ್ಲೇಶ್ವರಂ ಅಲ್ಲಿ ಅಲ್ವಾ ಇದ್ದಿದ್ದು, 8th ಕ್ರಾಸ್ ಅಲ್ಲಿ. ಅಮ್ಮನೆ ಎಲ್ಲರಿಗಿಂತ ತುಂಬಾ ಇಷ್ಟ ನಂಗೆ. ಸೊ ನೈಸ್, ಗುಡ್ ಟು ಹಿಯರ್. ಅಂದ್ರೆ ಲೈಕ್ ಖುಷಿ ಆಯ್ತು ಇಬ್ಬರ ಹತ್ರನು ಕ್ವಶನ್ಸ್ಗಳನ್ನ ಕೇಳಿದ್ದು. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಲೈಕ್ ನೀವೇ ಕ್ವಶನ್ಸ್ ಕೇಳಿ. ನೀವ್ ಯಾವ ಕ್ವಶನ್ಸ್ ಕೇಳ್ತೀರಾ ಅದಕ್ಕೆ ನಾವು 3 ಜನ ಆನ್ಸರ್ ಮಾಡ್ತೀವಿ. ನಾವು 3 ಜನಕ್ಕೂ ಕ್ವಶನ್ಸ್ ಕೇಳಿ, ಓಕೆನಾ? ಸೊ ಅದನ್ನ ನಾನು ಓದ್ಬಿಟ್ಟು ಯಾರ್ಯಾರು ಹೇಳಿದ್ದೀರಾ ಅದನ್ನೆಲ್ಲದನ್ನು ಮೆನ್ಷನ್ ಮಾಡಿ, ಅವ್ರ ಹೆಸರನ್ನ ನಿಮ್ಮ ಹೆಸರು ಜೊತೆಗೆ ಆ ಕ್ವಶನ್ಗಳನ್ನ ಕಳಿಸಿ, ಯಾರಿಗೆ ಅಂತಾನು ತಿಳಿಸಿ. ಸೊ ಅವಾಗ ಯಾರಿಗೆ ಅಂತ ಅಂದ್ಬಿಟ್ಟು ನಾವು 3 ಜನದಲ್ಲಿ ಅವ್ರ ಆನ್ಸರ್ ಮಾಡ್ತೀವಿ ನಿಮ್ಮ ಕ್ವಶನ್ಸ್ಗಳಿಗೆ. ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋ ಅಂತ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ಆಯ್ತು ಹೋಗ್ರಲ್ಲ, ಸರಿ ಕಾರಣ ಬರ್ತೀನಿ. ಒಡೆದಾಡ ಪ್ರಶ್ನೆ ಕೇಳಲಿಲ್ಲ ಅವರು. ರಾಮಾಯಣ ಒಡೆದಾಡೋದಲ್ಲ ನಾನು ಅಂದಿದ್ದು. ನಮ್ ಚಿಕ್ಕ ವಯಸ್ಸಿನ ಸ್ಟೋರಿ ನಮ್ಗುನು. ಆಮೇಲೆ ನಮ್ಮ ಊರಲ್ಲಿ ಮಂಡ್ಯ ಸೈಡ್ ಅಲ್ಲಿ ಇತ್ತಲ್ಲ ಹಳ್ಳಿಲಿ, ಅದೆಲ್ಲ ಒಂದ್ ಚಿಕ್ಕ ಸ್ಟೋರಿ. ಚಾನಲ್ ಅಲ್ಲೆಲ್ಲ ಬಿದ್ದು ಉಳ್ಳಾಡಿ ಈಜೊಡ್ಕೊಂಡು ಎಷ್ಟು ಹ್ಯಾಪಿ ಇತ್ತು. ಅದೆಲ್ಲ ಕೇಳಿಲ್ಲ ಅವ್ರು. ಸುಮ್ನೆ ಸಿಂಪಲ್ ಆಗಿ ಹೇಳಿದ್ದೀನಿ. ಇವಕ್ಕಿಂತ ಜಾಸ್ತಿ ಹ್ಯಾಪಿ ಮೂಮೆಂಟ್ಸ್ ನಾನು ಎಂಜಾಯ್ ಮಾಡಿದ್ದೀನಿ. ಈ ನನಗೂ ಆಸೆ ಐತೆ ಸಮುದ್ರಕ್ಕೆ ಹೋಗಿ ಈಜು ಹೊಡಿಬೇಕು. ನಾನು ಸಮುದ್ರಕ್ಕೂ ಹೋಗಿದ್ದೀನಿ, ರಾಮೇಶ್ವರಂಗೆ ಹೋಗಿ. ಅದಕ್ಕೆ ಏನ್ ಮಾಡೋದು, ನಂಜನಗೂಡಲ್ಲಿ ಗುಡ್ಲ ಐತೆ, ಅದೇ ಒಂದು ದೊಡ್ಡ ಬೀಚ್. ಗುಂಡ್ಲ ಅಂತಾನೆ ಅನ್ನೋದು. ಚಾನಲ್ ಅದು. ಸೊ ಗೈಸ್, ಇವ್ರಿಗೆ ಇವಾಗ ಯಾವ್ದಾದ್ರು ಸಮುದ್ರಕ್ಕೆ ಹೋಗಿ ಈಜು ಹೊಡಿಬೇಕಂತೆಲ್ಲ ಆಸೆ ಆಗ್ತಿದೆ. ಲೈಕ್ ನಮ್ಮ ಅಪ್ಪ ಅಮ್ಮಂಗೆ. ಸೊ ಮುಂದಿನ ದಿನಗಳಲ್ಲಿ ನಾ ಹೇಳ್ದಂಗೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ದಿನ ಕರ್ಕೊಂಡು ಹೋಗಿದ್ರಲ್ಲ ಅವಾಗ ನಮ್ಮನ್ನ ಈಜೋಡಿಸ್ಲಿಲ್ವಲ್ಲ. ಆಯ್ತು, ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಓಡಿಸ್ತೀನಿ. ಐ ಪ್ರಾಮಿಸ್ ದಟ್. ಆ್ಯಂಡ್ ಗೈಸ್ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ.